ನೋಡಿ ಈಗ ವಾಟ್ ಈಸ್ ಸೈಬರ್ ಅಟ್ಯಾಕ್ ಅಂತ ಹೇಳಿದ್ರು. ಸೈಬರ್ ಅಟ್ಯಾಕ್ಸ್ ಅಂದ್ರೆ ಓಕೆ, ಈಗ ನಾವು ಒಂದು ವರ್ಡ್ ಬಳಸ್ತೀವಿ, ಮಾಲ್ವೇರ್ ಅಂತಿದೆ. ಮಾಲ್ವೇರ್ ಅಂತ ಒಂದು ಪದ ಬಳಸ್ತೀವಿ. ಮಾಲ್ವೇರ್ ಅಂತಂದ್ರೆ ಮಲಿಷಿಯಸ್ ಸಾಫ್ಟ್ವೇರ್ ಅಂತ. ಓಕೆ, ಅಂದ್ರೆ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ದಿರೋ ಸಾಫ್ಟ್ವೇರ್. ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ದಿರೋ ಸಾಫ್ಟ್ವೇರ್ನ ನಾವು ಮಾಲ್ವೇರ್ ಅಂತ ಕರಿತೀವಿ. ಓಕೆ, ಈಗ ನೋಡಿ ಉದಾಹರಣೆಗೆ ಯಾರಾದ್ರೂ ಎಕ್ಸಾಮಲ್ಲಿ ಕಾಪಿ ಮಾಡ್ತಾ ಇದ್ರೆ ಮಾಲ್ ಪ್ರಾಕ್ಟೀಸ್ ಅಂತ ಹೇಳ್ತೀವಿ. ಆಡಳಿತ ಸರಿ ಮಾಡ್ತಾ ಇಲ್ಲ ಅಂದ್ರೆ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ ಅಂದ್ರೆ ಮಾಲ್ ನ್ಯೂಟ್ರಿಷನ್ ಅಂತೀವಿ. ಹಂಗೆ ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಬರ್ದಿರೋ ಸಾಫ್ಟ್ವೇರ್ನ ಮಾಲ್ವೇರ್ ಅಂತ ಕರಿತೀವಿ. ಓಕೆ, ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾಲ್ವೇರ್. ಫಾರ್ ಎಕ್ಸಾಂಪಲ್, ಮಾಲ್ವೇರ್ಗೆ ಉದಾಹರಣೆ ಕೊಡಿ ಅಂದ್ರೆ ವೈರಸ್ ಅಂತಿದಾವೆ. ಓಕೆ, ಸ್ಪೈವೇರ್ ಅಂತಿದಾವೆ. ಓಕೆ, ಟ್ರೋಜನ್ಸ್ ಅಂತಿದಾವೆ, ಟ್ರೋಜನ್ಸ್ ಅಂತ. ವರ್ಮ್ಸ್ ಅಂತಿದಾವೆ. ಓಕೆ, ರ್ಯಾನ್ಸಮ್ ವೇರ್ ಅಂತಿದಾವೆ. ಸೊ ಇವೆಲ್ಲ ಕ್ವಶನ್ ಆಗಿದೆ ಎಕ್ಸಾಮಲ್ಲಿ, ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಭಾಗದಲ್ಲಿ. ಓಕೆ, ಸೊ ನಿಮಗೆ ಒಂದು ಅಟ್ಲೀಸ್ಟ್ ಒಂದು 4-5 ಎಕ್ಸ್ಪ್ಲೈನ್ ಮಾಡ್ತೀನಿ, ಸೊ ಐಡಿಯಾ ಬರುತ್ತೆ ನಿಮಗೆ. ಓಕೆ, ಸರಿ. ವೈರಸ್ಸು, ಸ್ಪೈವೇರು, ಟ್ರೋಜನ್ಸು, ವರ್ಮ್ಸು, ರ್ಯಾನ್ಸಮ್ ವೇರು, ದಿಸ್ ಆರ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾಲ್ವೇರ್ ಆಕ್ಚುಲಿ. ಆಯ್ತಾ, ಹೆಂಗ್ ಕೆಲಸ ಮಾಡುತ್ತೆ? ಫಾರ್ ಎಕ್ಸಾಂಪಲ್, ನೀವೀಗ ಓದ್ತಾ ಇರ್ತೀರಾ ಅಂತ ಇಟ್ಕೊಳ್ಳೋಣ. ಗೂಗಲಲ್ಲಿ ಒಂದು ಆ್ಯಡ್ ಪಾಪಪ್ ಆಗುತ್ತೆ, ಆ್ಯಡ್. ಸೊ ಡೌನ್ಲೋಡ್ ಕರೆಂಟ್ ಅಫೇರ್ಸ್ PDF ಫಾರ್ ಫ್ರೀ ಅಂತ ಬರುತ್ತೆ. ನೀವೇನು ಮಾಡ್ತೀರಾ, ಏನಿದೆ ನೋಡೋಣ ಅಂತ ಕ್ಲಿಕ್ ಮಾಡ್ತೀರಾ. ಸೊ ಫೈಲ್ ಡೌನ್ಲೋಡ್ ಆಗುತ್ತೆ. ಫೈಲ್ ಜೊತೆಗೆ ವೈರಸ್ ಡೌನ್ಲೋಡ್ ಆಗುತ್ತೆ. ಅಟ್ಯಾಚ್ ಮಾಡಿರ್ತಾರೆ. ವೈರಸ್ ಏನು ಮಾಡುತ್ತೆ, ನಿಮ್ಮ ಮೊಬೈಲ್ ಫುಲ್ ಆವರಿಸ್ಕೊಂಡ್ಬಿಡುತ್ತೆ. ಆಯ್ತಾ, ವೈರಸ್ಗಳು ಡೌನ್ಲೋಡ್ ಆಗಿ 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 ಮೊಬೈಲ್ ಫುಲ್. ವೈರಸ್ ಕೆಲಸ ಏನು ಅಂತಂದ್ರೆ, ಮೊಬೈಲಲ್ಲಿ ಬೇರೆ ಆ್ಯಪ್ಸ್ ರನ್ ಆಗೋದಕ್ಕೆ ಬಿಡಲ್ಲ. ಬೇರೆ ಆ್ಯಪ್ಸ್ ಆಗಿರ್ಬೋದು, ಪ್ರೋಗ್ರಾಮ್ಸ್ ಆಗಿರ್ಬೋದು, ಅಥವಾ ಫೈಲ್ಸ್ ಆಗಿರ್ಬೋದು, ರನ್ ಆಗೋದಕ್ಕೆ ಬಿಡಲ್ಲ. ಅವಾಗ ಏನಾಗುತ್ತೆ, ಮೊಬೈಲ್ ಫುಲ್ಲು ಸ್ಲೋ ಆಗುತ್ತೆ. ಅದಕ್ಕೆ ನೋಡಿ, ಮೊಬೈಲ್ ಫುಲ್ ಸ್ಲೋ ಆಗಿದ್ರೆ ನಾವು ಹೋಗಿ ಮೊಬೈಲ್ ಅಂಗಡಿಗೆ ತೋರಿಸ್ತೀವಿ. ಏನು ಹೇಳ್ತಾರೆ, ಸರ್ ಫುಲ್ ವೈರಸ್ ಅಟ್ಯಾಕ್ ಆಗಿದೆ, ಸರ್ ವೈರಸ್ ಅಟ್ಯಾಕ್ ಆಗಿದೆ, ಫುಲ್ ಸ್ಲೋ ಆಗಿದೆ. ಅವಾಗ ಏನು ಮಾಡಬೇಕು, ಸರ್ ಆಂಟಿ ವೈರಸ್ ಬೈ ಮಾಡಿ ಅಂತ ಹೇಳ್ತಾರೆ. ಆಂಟಿ ವೈರಸ್ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಎಲ್ಲ ವೈರಸ್ನ ಎರೇಸ್ ಮಾಡುತ್ತೆ. ಆಯ್ತಾ, ಆಕ್ಚುಲಿ ವೈರಸ್ನ ಬಿಡೋದು ಯಾರು? ಆಂಟಿ ವೈರಸ್ ಕಂಪ್ನಿಗಳೇ ಬಿಡೋದು. ಸೊ ಅನ್ನೆಸೆಸರಿ ವೈರಸ್ಗಳನ್ನ ಬಿಡ್ತಾ ಹೋಗ್ತಾರೆ. ಎಲ್ಲರದು ಮಾರ್ಕೆಟಲ್ಲಿ ಮೊಬೈಲ್ ಸ್ಲೋ ಡೌನ್ ಆಗುತ್ತೆ. ಅವಾಗ ನೀವು ಆಂಟಿ ವೈರಸ್ ಬೈ ಮಾಡ್ತೀರಾ, ದುಡ್ಡು ಮಾಡ್ಕೊಳ್ತಾರೆ. ಇದೊಂಥರ ಸೈಬರ್ ಅಟ್ಯಾಕ್ ಇದು. ಓಕೆ, ವೈರಸ್ಗಳನ್ನ ಕ್ರಿಯೇಟ್ ಮಾಡೋದೇ ಆಂಟಿ ವೈರಸ್ ಕಂಪ್ನಿಗಳು ಮೋಸ್ಟ್ ಆಫ್ ದ ಟೈಮ್ಸ್. ಈಗ ಸ್ಪೈವೇರ್ ತಗೊಳ್ಳೋಣ, ಸ್ಪೈವೇರ್. ಓಕೆ, ಇದ್ರಲ್ಲಿ ಹೆಂಗ್ ದುಡ್ಡು ಮಾಡ್ಕೊಂತಾನೆ? ಎಲ್ಲ ದುಡ್ಡು ಮಾಡೋಕ್ಕೆ ಮಾಡೋದು ಆಕ್ಚುಲಿ. ಓಕೆ, ಬಟ್ ಇಲ್ಲಿಗಲ್ ವೇಸ್ ಅಷ್ಟೇ, ಅಲ್ಲ ಅನ್ಎಥಿಕಲ್ ವೇಸ್. ಓಕೆ, ಈ ಕ್ಲಾಸ್ ರೂಮಲ್ಲಿ ನೀವೆಲ್ಲ ಗೂಗಲಲ್ಲಿ ಬ್ಯಾಗ್ ಸರ್ಚ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳೋದು. ಬ್ಯಾಗು, ಬುಕ್ಕು ಏನೋ ಸರ್ಚ್ ಮಾಡ್ತಾ ಇದ್ದೀರಾ. ಓಕೆ, ಸೊ ಕರೆಂಟ್ ಅಫೇರ್ಸ್ ಆ್ಯಡ್ ಪಾಪಪ್ ಆಯಿತು, ಕ್ಲಿಕ್ ಮಾಡಿದ್ರಿ. ಕರೆಂಟ್ ಅಫೇರ್ಸ್ ಫೈಲ್ ಡೌನ್ಲೋಡ್ ಆಯಿತು, ಜೊತೆಗೆ ಸ್ಪೈವೇರ್ ಡೌನ್ಲೋಡ್ ಆಗಿರುತ್ತೆ. ಸ್ಪೈವೇರ್ ಏನು ಮಾಡುತ್ತೆ, ಇವೆಲ್ಲ ಸಾಫ್ಟ್ವೇರ್ಸ್, ಇವೆಲ್ಲ ನಾನು ಮಾತಾಡ್ತಿರೋದೆಲ್ಲ ಸಾಫ್ಟ್ವೇರ್ಸ್, ಬಟ್ ಕೆಟ್ಟ ಉದ್ದೇಶ ಇಟ್ಕೊಂಡಿರೋ ಸಾಫ್ಟ್ವೇರ್ಸ್. ಸೊ ನೀವು ಗೂಗಲಲ್ಲಿ ಏನೇನು ಹುಡುಕ್ತೀರಾ ಅಂತ ಎಲ್ಲ ಗೂಢಾಚಾರಿಕೆ ಮಾಡ್ತಾ ಇರುತ್ತೆ. ನೀವೇನೇನು ಸರ್ಚ್ ಮಾಡ್ತೀರಾ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ತಾ ಇರುತ್ತೆ. ಸರಿ, ಆ ಸಾಫ್ಟ್ವೇರಿಗೆ ಗೊತ್ತಾಯ್ತು ಈ ರೂಮಲ್ಲಿರೋರೆಲ್ಲ ಬ್ಯಾಗ್ ಸರ್ಚ್ ಮಾಡ್ತಾ ಇದ್ದಾರೆ. ಸೊ ಯಾರ್ಯಾರು ಬ್ಯಾಗ್ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರದ್ದೆಲ್ಲ ಡೇಟಾ ಸಿಗುತ್ತೆ ಅವ್ರಿಗೆ. ಆ ಡೇಟಾ ಕಲೆಕ್ಟ್ ಮಾಡ್ತಾರೆ, ಬ್ಯಾಗ್ ಕಂಪನಿಗೆ ಮಾರಾಟ ಮಾಡ್ತಾರೆ, ದುಡ್ಡು ಮಾಡ್ತಾರೆ. ಅದಕ್ಕೆ ನೋಡಿ, ಇವಾಗ ನೀವೆಲ್ಲ ಬ್ಯಾಗ್ ಸರ್ಚ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಇವತ್ತು ಬ್ಯಾಗ್ ಸರ್ಚ್ ಮಾಡ್ತಿರೋದು, ಇನ್ನು ವಾರ ಫುಲ್ಲು ಬ್ಯಾಗ್ ಆಡ್ಸ್ ಬರ್ತಾನೆ ಇರ್ತವೆ. ಯಾಕೆ ಹೇಳಿ, ನಿಮ್ಮ ಮೊಬೈಲ್ ಸ್ಪೈವೇರ್ಸ್ ಇರ್ತವೆ, ಡೇಟಾ ಬ್ರೀಚ್ ಆಗಿರುತ್ತೆ, ಅದು ಬ್ಯಾಗ್ ಕಂಪನಿಗಳಿಗೆ ಮಾರಾಟ ಆಗಿರುತ್ತೆ, ಅವ್ರು ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ದಿಸ್ ಕೈಂಡ್ ಆಫ್ ಮಾಲ್ವೇರ್ ಆರ್ ಕಾಲ್ಡ್ ಸ್ಪೈವೇರ್. ಆಯ್ತಾ, ವರ್ಮ್ಸ್ ಇವೊಂಥರ. ಈಗ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ಎ ನೇಮ್? ಭೀಮು. ಈಗ ಭೀಮು ಮೊಬೈಲಲ್ಲಿ ಏನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದ್ದಾನೆ. ಆಯ್ತಾ, ಓಕೆ, ನಾನು ಕರೆಂಟ್ ಅಫೇರ್ಸ್ ಡೌನ್ಲೋಡ್ ಮಾಡಿದ್ರು, ವರ್ಮ್ಸ್ ಡೌನ್ಲೋಡ್ ಆಯ್ತು. ಆ ಡಾಕ್ಯುಮೆಂಟ್ಸ್ ಎಲ್ಲ ತಿಂದಾಕ್ಬಿಡತ್ತು, ಫೈಲ್ ಕರೆಕ್ಟ್ ಆಗುತ್ತದೆ. ಭೀಮು ಮೊಬೈಲ್ ಅಲ್ಲಿರೋ ಡಾಕ್ಯುಮೆಂಟ್ಸ್ ಎಲ್ಲ ಹಾಳು ಮಾಡಬೇಕು ಅಂದ್ರೆ ನಾನು ವರ್ಮ್ಸ್ ಬಿಡ್ತೇನೆ. ಇದನ್ನೊಂಥರ ಸಾಫ್ಟ್ವೇರ್ಸ್. ಈಗ ಇನ್ನೊಂದಿದೆ, ರ್ಯಾನ್ಸಮ್ ವೇರ್ ಅಂತಿದಾವು. ರ್ಯಾನ್ಸಮ್ ವೇರ್ ಅಂತ ಇವ್ ಹೆಂಗೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಮೇಡಮ್ ಇದರಲ್ಲಿ ಸರ್ ಲ್ಯಾಪ್ಟಾಪ್ ಅಲ್ಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಇಟ್ಕೊಂಡಿದೆ, ಎಲ್ಲ ಸೈಟ್ ಡಾಕ್ಯುಮೆಂಟ್ಸ್ ಏನಾನ ಇಟ್ಕೊಂಡಿದ್ದಾರೆ, ಕೋರ್ಟಿಗೆ ಸಂಬಂಧಪಟ್ಟಿದ್ದು ಸೈಟ್ ಡಾಕ್ಯುಮೆಂಟ್ಸ್ ಎಲ್ಲ. ಓಕೆ, ನಾನೇನ್ ಮಾಡ್ತೀನಿ, ಕರೆಂಟ್ ಅಫೇರ್ PDF ಕಳಿಸ್ತೀನಿ, ಅವ್ರು ಡೌನ್ಲೋಡ್ ಮಾಡ್ತಾರೆ,
ರ್ಯಾನ್ಸಮ್ವೇರ್ ಡೌನ್ಲೋಡ್ ಆಗುತ್ತೆ, ಆ ಇಡೀ ಫೈಲ್ನ ಲಾಕ್ ಮಾಡ್ಬಿಡುತ್ತದೆ. ಲಾಕ್ ಮಾಡ್ಬಿಟ್ಟು ಪಾಸ್ವರ್ಡ್ ಕೇಳ್ತಾ ಇರುತ್ತೆ, ಅವ್ರದೇ ಫೈಲು. ಓಕೆ, ಆವಾಗ ಫೋನ್ ಬರುತ್ತೆ, ಕೇಳಿದಷ್ಟು ದುಡ್ಡು ಕೊಟ್ರೆ ಆಕ್ಸೆಸ್ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ. ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಾಲ್ವೇರ್ ಇದೆ. ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆಗಿ ಕೇಳಿದಾನೆ, ವೈರಸ್ ಅಂದ್ರೇನು, ಸ್ಪೈವೇರ್ ಅಂದ್ರೇನು, ಟ್ರೋಜನ್ಸ್ ಅಂದ್ರೇನು, ವರ್ಮ್ಸ್ ಅಂದ್ರೇನು, ರ್ಯಾನ್ಸಮ್ವೇರ್ ಅಂತಂದ್ರೇನು, ಆಯ್ತಾ? ಇವೆಲ್ಲ ನೋಡಿ, ಈ ಎಲ್ಲ ಮಾಲ್ವೇರ್ ಗಳನ್ನ ಬಳಸಿ ನೀವು ಕಂಪ್ಯೂಟರ್ನ ಮೇಲೆ ದಾಳಿ ಮಾಡಿದ್ರೆ, ಕಂಪ್ಯೂಟರ್ ನೆಟ್ವರ್ಕ್ ಮೇಲೆ ದಾಳಿ ಮಾಡಿದ್ರೆ, ಸರ್ವರ್ ಗಳ ಮೇಲೆ ದಾಳಿ ಮಾಡಿದ್ರೆ, ದಿಸ್ ಅಟ್ಯಾಕ್ ಇಸ್ ಕಾಲ್ಡ್ ಅ ಸೈಬರ್ ಅಟ್ಯಾಕ್. ದಿಸ್ ಅಟ್ಯಾಕ್ ಇಸ್ ಕಾಲ್ಡ್ ಅ ಸೈಬರ್ ಅಟ್ಯಾಕ್. ನೀವು ಮಾಲ್ವೇರ್ ಗಳನ್ನ ಬಳಸ್ಕೊಂಡು ಇನ್ನೊಬ್ಬರ ಮಾಹಿತಿಯನ್ನ ಕದಿಯುವಂತ ಪ್ರಯತ್ನ ಮಾಡಿದ್ರೆ, ದಿಸ್ ಆಕ್ಟಿವಿಟಿ ಇಸ್ ಕಾಲ್ಡ್ ಅಸ್ ಫಿಶಿಂಗ್ ಆಕ್ಟಿವಿಟಿ. ಇದನ್ನ ಫಿಶಿಂಗ್ ಆಕ್ಟಿವಿಟಿ ಅಂತ ಕರೀತಾರೆ. ಮಾಲ್ವೇರ್ ಗಳನ್ನ ಬಳಸಿ ಸೈಬರ್ ದಾಳಿ ಮಾಡಿ ಇನ್ನೊಬ್ಬರ ವೈಯಕ್ತಿಕ ಮಾಹಿತಿಯನ್ನು ಕದಿಯುವಂತ ಪ್ರಯತ್ನ ಮಾಡಿದ್ರೆ ಇಟ್ ಇಸ್ ಕಾಲ್ಡ್ ಅಸ್ ಫಿಶಿಂಗ್ ಆಕ್ಟಿವಿಟಿ. ಆಯ್ತಾ? ಸರಿ, ಈಗ ಸೈಬರ್ ದಾಳಿಗಳನ್ನು ತಡೆಗಟ್ಟುವಂತ ರಾಷ್ಟ್ರೀಯ ಪ್ರಯತ್ನಗಳನ್ನು, ಓಕೆ, ಸೈಬರ್ ದಾಳಿಗಳನ್ನು ತಡೆಗಟ್ಟುವಂತ ರಾಷ್ಟ್ರೀಯ ಪ್ರಯತ್ನಗಳು ನಡೆಯಲಿ. ಎಲ್ಲ ಹಾಕಿರ್ತೀನಿ ನಾನು, ಏನೇನು ಬರ್ದು ಹೇಳಿದ್ವಿ, ಎಕ್ಸ್ಪ್ಲೇನ್ ಮಾಡಿದ್ದೀನೋ ಪ್ರತಿಯೊಂದು ಇರುತ್ತೆ. ಓಕೆ, ಈಗ ನಾನು ನಿಮಗೆ ಸೈಬರ್ ಅಟ್ಯಾಕ್ಸ್ ಬಗ್ಗೆ ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಸೈಬರ್ ದಾಳಿಗಳ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಭಾರತ ಸರ್ಕಾರ ತಂದಿರುವಂತ ರಾಷ್ಟ್ರೀಯ ಕಾರ್ಯಕ್ರಮ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ. ಸೈಬರ್ ದಾಳಿಗಳ ಕುರಿತಂತೆ ಜನಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ಸೈಬರ್ ಸುರಕ್ಷಿತ್ ಭಾರತ್ ಇನಿಷಿಯೇಟಿವ್ ಅಂತ. ರೈಟ್, ಸರಿ. ಈಗ ಒಂದ್ ಕೆಲಸ ಮಾಡೋಣ, ಪಾಕಿಸ್ತಾನದಲ್ಲಿ ಯಾವ್ದೋ ಭಯೋತ್ಪಾದಕ ಯೂಟ್ಯೂಬ್ ಲೈವ್ ಹೋದ್ರೆ ಇಲ್ಲಿ ತೋರ್ಸುತ್ತಾ? ಅದು ಪಾಕಿಸ್ತಾನದಲ್ಲಿ ಒಬ್ಬ ಭಯೋತ್ಪಾದಕ ಯೂಟ್ಯೂಬ್ ಲೈವ್ ಹೋದ್ರೆ ಇಲ್ಲಿ ತೋರ್ಸುತ್ತಾ? ಓಕೆ, ಭಾರತದ ಗಡಿ ಒಳಗಡೆ ಏನ್ ಮೆಟಾ ಇಂಟರ್ನೆಟ್, ದೊಡ್ಡ ಪ್ರಮಾಣದಲ್ಲಿ ಇಂಟರ್ನೆಟ್ ಬರುತ್ತೆ, ಎಲ್ಲವೂ ಫಿಲ್ಟರ್ ಆಗೇ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಒಂದು ರಾಷ್ಟ್ರೀಯ ಸಂಸ್ಥೆ ಇದೆ. ಓಕೆ, ಸೊ ನ್ಯಾಷನಲ್ ಸೈಬರ್ ಸೆಕ್ಯೂರಿಟಿ ಕೋಆರ್ಡಿನೇಷನ್ ಸೆಂಟರ್ ಭಾರತದ ಗಡಿ ಒಳಗೆ ಬರ್ತಕ್ಕಂಥ ಮೆಟಾ ಇಂಟರ್ನೆಟ್ ಅನ್ನ ಫಿಲ್ಟರ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಸರ್, ಇವಾಗ ಮೊಬೈಲ್ ತುಂಬಾ ಮಾಲ್ವೇರ್ಸ್ ತುಂಬ್ಕೊಂಡ್ಬಿಟ್ಟಿದೆ ಅಂತ ಇಟ್ಕೊಳ್ಳೋಣ. ಮೊಬೈಲ್ ಫುಲ್ ಮಾಲ್ವೇರ್ಸ್ ಇದೆ. ಸೊ ಇದು ಹೆಂಗ್ ಸರ್ ಕ್ಲೀನ್ ಮಾಡ್ಕೊಳ್ಳೋದು? ಈಗ ಮೊಬೈಲ್ ಅಂಗಡಿಗೆ ಹೋದ್ರೆ ಆಂಟಿವೈರಸ್ ಪೇ ಮಾಡ್ಬೇಕು, ದುಡ್ಡು ಕೇಳ್ತಾರೆ. ಸರ್ಕಾರದ ಒಂದು ವೆಬ್ಸೈಟ್ ಇದೆ, ಸೈಬರ್ ಸ್ವಚ್ಛತಾ ಕೇಂದ್ರ ಅಂತ. ಅಲ್ಲೋಗಿ ನಿಮ್ಮ ಇಡೀ ಮೊಬೈಲ್ ನ ಕ್ಲೀನ್ ಮಾಡ್ಕೋಬಹುದು. ಓಕೆ, ಸೊ ಎಲ್ಲ ಮಾಲ್ವೇರ್ಸ್ ಅನ್ನ ಎರೇಸ್ ಮಾಡ್ಕೋಬಹುದು. ಸೈಬರ್ ಸ್ವಚ್ಛತಾ ಕೇಂದ್ರ, ಅಲ್ಲಿ ಸೈಬರ್ ಅಲ್ಲಿ ಇದನ್ನ ಯೂಸ್ ಮಾಡೋದು, ಅದು ದುಡ್ಡು ಇಸ್ಕೊಂತಾರಷ್ಟೇ. ಫ್ಲಾಶ್ ಮಾಡ್ತಾರೆ ಅಂತಾರಲ್ಲ, ಫ್ಲಾಶ್ ಏನ ಇದನ್ನೇ ಮಾಡೋದು, ಮೊಬೈಲ್ ಫ್ಲಾಶ್ ಮಾಡಿಸಿ ಅಂತಾರೆ. ಫುಲ್ ಕಂಪ್ಲೀಟ್ ಸ್ಲೋ ಆಗ್ಬಿಟ್ಟಿದೆ, ಏನು ವರ್ಕ್ ಆಗ್ತಿಲ್ಲ, ಫ್ಲಾಶ್ ಫ್ಲಾಶ್ ಅಂದ್ರೆ ನಾವು ಮಾಲ್ವೇರ್ ಸರಸ್ ಮಾಡ್ತಾರೆ, ಎಲ್ಲ ಡೇಟಾ ತೆಗಿತಾರೆ. ಈಗ ಭೀಮೋ ಅಕೌಂಟ್ ಅಲ್ಲಿ 10 ಲಕ್ಷ ಇದೆ, ನಾನು ಇದು ಹ್ಯಾಕ್ ಮಾಡ್ಬಿಟ್ಟಿದ್ದೀನಿ 10 ಲಕ್ಷ. ಸೊ ಭೀಮೋರ ಅಕೌಂಟ್ ಅಲ್ಲಿ 10 ಲಕ್ಷ ಹ್ಯಾಕ್ ಆಗಿದೆ ಅಂತಂದ್ರೆ ಇಟ್ ಇಸ್ ಎ ಸೀರಿಯಸ್ ಸೈಬರ್ ಕ್ರೈಮ್. ಅದು ₹1 2 ಅಲ್ಲ, 10 ಲಕ್ಷ ರೂಪಾಯಿ. ಈ ತರ ಸೀರಿಯಸ್ ಸೈಬರ್ ಕ್ರೈಮ್ಸ್ ಇದ್ದಾಗ ನಿಮಗೆ ತುರ್ತಾಗಿ ಸ್ಪಂದಿಸ್ಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ಸಂಸ್ಥೆ ಸರ್ಟ್ ಇನ್ ಅಂತ, ಕಂಪ್ಯೂಟರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ. ಓಕೆ, ಸೊ ಸೀರಿಯಸ್ ಸೈಬರ್ ಕ್ರೈಮ್ಸ್ ನಡೀತಾ ಇದ್ರೆ, ಸೊ ನಿಮಗೆ ಫುಲ್ ತುರ್ತಾಗಿ ಸ್ಪಂದಿಸ್ಲಿಕ್ಕೋಸ್ಕರ ಒಂದು ರಾಷ್ಟ್ರೀಯ ಸಂಸ್ಥೆ ಸರ್ಟ್ ಇನ್ ಅಂತ. ಸರಿ, ಸೈಬರ್ ಅಟ್ಯಾಕ್ಸ್ ಅನ್ನು ತಡೆಗಟ್ಟಲಿಕ್ಕೋಸ್ಕರ ಭಾರತದಲ್ಲಿ 2 ಕಾಯ್ದೆಗಳಿದೆ. ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ 2020, ಅಲ್ಲಿ ತಪ್ಪಾಗಿದೆ, 2020 ಆಗ್ಬೇಕು. ಓಕೆ, ಇನ್ನೊಂದು ಪರ್ಸನಲ್ ಡೇಟಾ ಪ್ರೊಟೆಕ್ಷನ್ ಬಿಲ್ ಅಂತ. ಓಕೆ, ಸೊ ಸೈಬರ್ ದಾಳಿಗಳನ್ನು ತಡೆಗಟ್ಟುವಂತ ಜಾಗತಿಕ ಸಂಸ್ಥೆ ಒಂದು ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್, ಅಂತಾರಾಷ್ಟ್ರೀಯ ದೂರ ಸಂಪರ್ಕ ಒಕ್ಕೂಟ. ಸೈಬರ್ ದಾಳಿಗಳನ್ನು ತಡೆಗಟ್ಟುವ ಜಾಗತಿಕ ಸಮಾವೇಶ ಬುಡಾಪೆಸ್ಟ್ ಸಮಾವೇಶ. ಇದು ಕ್ವಶನ್ ಆಗಿದೆ. ಬುಡಾಪೆಸ್ಟ್ ಕನ್ವೆನ್ಷನ್ ಈಸ್ ರಿಲೇಟೆಡ್ ಟು ಡ್ಯಾಶ್ ಟು ಪ್ರಿವೆಂಟ್ ಸೈಬರ್ ಅಟ್ಯಾಕ್ಸ್. ಆಯ್ತಾ? ಇದೆಲ್ಲ ಬೇಸಿಕ್ಸ್ ನಿಮ್ಗೆ ಅರ್ಥ ಆಗಿದ್ರೆ, ಸರ್ ಬೇಸಿಕ್ಸ್ ಗೊತ್ತಿದ್ರೆ ಕರೆಂಟ್ ಅಫೇರ್ಸ್ ಮ್ಯಾಟ್ರೇ ಆಗಲ್ಲ.
ಓಕೆ, ಸೊ ಕರೆಂಟ್ ಅಫೇರ್ಸ್ ಮ್ಯಾಟ್ರೇ ಆಗಲ್ಲ ನೋಡಿ ಇಲ್ಲಿ. ಈಗ ಕಂಟೆಕ್ಸ್ಟ್ ಓದಿ, ಈ ಕಂಟೆಕ್ಸ್ಟ್ ಓದಿ, ಇಲ್ಲಿಂದ ಇಲ್ಲಿವರೆಗೂ. ಕರ್ನಾಟಕ ಅಕೌಂಟೆಡ್ ಫಾರ್ 9% ಆಫ್ ಇಂಡಿಯಾಸ್ ಟೋಟಲ್ ರ್ಯಾನ್ಸಮ್ ವೇರ್ ಅಟ್ಯಾಕ್. ಆಯ್ತಾ? ಎಸ್ ಆರ್ ನೋ? ಓಕೆ. ಸೈಬರ್ ಅಟ್ಯಾಕ್ಸ್ ತಡೆಗಟ್ಟಕ್ಕೋಸ್ಕರ ಕರ್ನಾಟಕ ಸರ್ಕಾರದ, ರಾಜ್ಯ ಸರ್ಕಾರದ ಸಂಸ್ಥೆ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಸೈಬರ್ ಸೆಕ್ಯೂರಿಟಿ ಅಂತ, ಇದು ನಿಮಗೆ ಸೈಬರ್ ಅಟ್ಯಾಕ್ ಬಗ್ಗೆ.